Hello, students. This is the last session of your semester of the e-content which we prepared for the syllabus of the first semester of BCom BBM. So, I didn't introduce myself. This is Dr. Apurva Biraj, Assistant Professor, Department of English. I'm going to give you the last month's lecturing of the session of 54th, which is related to the last chapter, 5th unit, that is the Englishman and the Russian, written by KPS Manan. So, in this session, you will get to know the meaning of the difficult words referring to the PPT on your own, and apart from that, you will get to know a kind of points to remember, a kind of recap of the chapter or an article written by KPS Menon. Okay, KPS Menon ಬರ್ದಿರೋ ಆರ್ಟಿಕಲ್ ಅಲ್ಲಿ ಏನೆಲ್ಲ ಇದೆ ಹಾಗಿದ್ರೆ ಇಷ್ಟು ಮೊದಲ ಎರಡು ಸೆಷನ್ನಲ್ಲೂ ನೀವು ತಿಳ್ಕೊಂಡ್ರಿ. What he talks about, how he expresses his observations by using examples ಅನ್ನೋದನ್ನೆಲ್ಲ ಹೇಳಿದ್ದೀನಿ ನಾನು. Main points to remember is here throughout the article you come across a kind of comparison in between the lifestyle of British and the Russian. Okay, Englishman ಮತ್ತು Russian ಮಧ್ಯೆ ಇರೋ ಒಂದು ಕಂಪ್ಯಾರಿಷನ್ ಕೊಡ್ತಾ ಹೋಗ್ತಾರೆ. ಫುಡ್ ಆ್ಯಂಡ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತಾರೆ. ಫುಡ್ ಆ್ಯಂಡ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತಾ he used to refer to an incident which happened with a famous French minister. ಹೇಗೆ ಒಬ್ಬರು ವಿಸಿಟರ್ನ ವೆಯ್ಟ್ ಮಾಡಿಸಿದ್ರು, ಯಾಕೋಸ್ಕರ ಅವರು ಅವರ ಫುಡ್ನ ಎಂಜಾಯ್ ಮಾಡ್ತಾ ಇರ್ತಾರೆ, ಅದನ್ನು ಡಿಸ್ಟರ್ಬ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಅವ್ರು ಇಷ್ಟ ಇರಲ್ಲ. that shows the Russian mindset. Okay, how much they enjoy the food, how much the importance they give for their food habit ಅನ್ನೋದು. ಆ್ಯಂಡ್ ಡ್ರಿಂಕಿಂಗಿಗೆ ಬಂದರೆ ಟೀ ಆ್ಯಂಡ್ ಕಾಫಿ, ಈ ಓಡ್ಕಾ, ಹಾಟ್ ಡ್ರಿಂಕ್ಸ್ ಎಲ್ಲ ಅದನ್ನು ಅವರು ಹೇಳ್ತಾ ಹೋಗ್ತಾರೆ. ಎಷ್ಟು ಇಷ್ಟಪಡ್ತಾರೆ ರಷ್ಯನ್ಸ್ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್, ಹಾಟ್ ಡ್ರಿಂಕ್ಸ್. ವೊಡ್ಕಾ ವಾಸ್ ಮೀನ್ಸ್ ವೊಡ್ಕಾ ಇಸ್ ದ ನ್ಯಾಷನಲ್ ಡ್ರಿಂಕ್ ಅನ್ನೋದನ್ನು ಹೇಳ್ತಾರೆ. ಈ ರೀತಿಯ ಒಂದಿದು. ಆ್ಯಂಡ್ ಮ್ಯಾನರಿಸಮ್ಸ್ ಬಗ್ಗೆ ಮಾತಾಡ್ತಾರೆ, ಹೇಗೆ ನಡ್ಕೊಳ್ತಾರೆ ಅವರು ಒಬ್ರ ಜೊತೆ, ಹೇಗಿರ್ತಾರೆ, ಹೇಗೆ ಬೇರೆಯವ್ರನ್ನ ಇಷ್ಟಪಡ್ತಾರೆ ಇಲ್ಲ ದೂರ ಇಡ್ತಾರೆ, ಇದೆಲ್ಲದ್ರ ಬಗ್ಗೆ ಹೇಳ್ತಾರೆ. ಬಿಹೇವಿಯರ್ ಮೀನ್ಸ್ ದೇ ಈ ಮೀನ್ಸ್ ರಷ್ಯನ್ಸ್ ಆರ್ ವೆರಿ lively people. They used to mingle with all, they used to be very social, but these British people are very reserved by nature ಅನ್ನೋದನ್ನು ತಿಳಿಸ್ತಾರೆ. ಅನ್ನೆಸೆಸರಿ ಯಾರ ಹತ್ರನೂ ಅವರು ಮಾತಾಡಲ್ಲ, ಜೊತೆಲೇ ಇದ್ರೂ ಅವರು ಸುಮ್ಮನೆ ಇದ್ದು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋವಂಥವ್ರು ಬ್ರಿಟಿಷ್ ಪೀಪಲ್. ಬಟ್ ರಷ್ಯನ್ಸ್ ಆರ್ ನಾಟ್ ಲೈಕ್ ದಟ್. ದೇ ವಿಲ್ ಗೆಟ್ ಟು ನೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಆಫ್ ಪರ್ಸನ್ ಹೂ ಇಸ್ ನೆಕ್ಸ್ಟ್ ಟು ಹಿಮ್ ಆರ್ ಹರ್ ಇನ್ ಡೀಟೈಲ್. ಓಕೆ, ಆ ಥರದವರು ರಷ್ಯನ್ಸ್ ಅನ್ನೋದನ್ನ ತಿಳಿಸ್ತಾ ಅಂತಾರೆ. ಸೋಷಿಯಲ್ ಇಂಟ್ರೆಸ್ಟ್ ಅಂತ ಬಂದರೆ ಮೇ ಬಿ ದ ಪಾಲಿಟಿಕ್ಸ್ ಆಗಿರ್ಬೋದು, ಹಾಗೆ ಜನರ ಜೊತೆ ಬೆರೆಯುವಂಥದ್ದಾಗಿರ್ಬೋದು, ಅವರ ಒಂದು ಪಾರ್ಟಿಸಿಪೇಷನ್ ಇರ್ಬೋದು, ಇದೆಲ್ಲದ್ರ ಬಗ್ಗೆ KPS ಮೆನನ್ ಇನ್ ಡೀಟೇಲ್ ಆಗಿ ಆರ್ಟಿಕಲಲ್ಲಿ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಯು ರೀಡ್ ದ ಆರ್ಟಿಕಲ್, ಯು ಕ್ಯಾನ್ ಎಂಜಾಯ್ ಇಟ್. ಆ್ಯಂಡ್ ಫ್ಯಾಮಿಲಿ ಲೈಫಿಗೆ ಬಂದರೆ ಹೌ ದ ರಷ್ಯನ್ಸ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಟೋಟಲಿ ಗ್ರ್ಯಾಂಡ್ ಪೇರೆಂಟ್ಸ್ನ ಹೇಗೆ ಅವರು ಟ್ರೀಟ್ ಮಾಡ್ತಾರೆ, ಜೊತೆಲೇ ಇರ್ತಾರೆ, ಅವರನ್ನು ನೋಡ್ಕೊಳ್ತಾರೆ. ಹಾಗಾಗಿ ಮಕ್ಕಳಿಗೂ ಒಂದು ರೀತಿ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ರಷ್ಯನ್ ಮಕ್ಕಳು ಬೆಳೀತಾ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಮೀನ್ಸ್ ಒಂದು ರೀತಿ ಡಿಸ್ರೆಸ್ಪೆಕ್ಟ್ ತೋರಿಸೋವಂಥದ್ದು, ತಂದೆ ತಾಯಿನ ದೂರ ಇಡೋವಂಥದ್ದು, ಅದೇನು ಮಾಡೋ ಅಂಥವ್ರಲ್ಲ. ಯಾಕಂದರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ರಷ್ಯಾದಲ್ಲಿ ಇದೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ಇಂಗ್ಲೀಷ್ ಪೀಪಲ್ ಲವ್ಸ್ ಟು ಬಿ ಮೀನ್ಸ್ ಇನ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ ಅವ್ರಿಗೆ ಇಷ್ಟ ಆಗುತ್ತೆ. they don't want any other to be the part of their family. ಅದಕ್ಕೆ ಹೇಳುವಂಥದ್ದವರು ಆಫ್ಟರ್ if a son get marries, then he should go and be there in other house, in his own house. ಓಕೆ, ಆ ತಂದೆ ತಾಯಿ ಜೊತೆ ಇರೋಂಗಿಲ್ಲ. ಮದುವೆ ಆಗ್ತಿದ್ದಂಗೆ ಮಗ ಇನ್ನೊಂದು ಮನೆ ಮಾಡಿಕೊಂಡು ಅವ್ರ ಹೆಂಡತಿ ಜೊತೆ ಅವನ ಪ್ರೈವೇಟ್ ಲೈಫ್ನ, ಪರ್ಸನಲ್ ಲೈಫ್ನ ಲೀಡ್ ಮಾಡಬೇಕಾಗತ್ತೆ. ಅಂಥ ಒಂದು ಸಿಸ್ಟಮ್ಮು ಇಂಗ್ಲಿಷ್ ಪೀಪಲ್ ದೇ ಆರ್ ಮೆಕ್ಯಾನಿಕಲಿ ಫಾಲೋಯಿಂಗ್ ಇಟ್. ಓಕೆ, ಸೊ ಇಟ್ ಶೋಸ್ ದ್ಯಾಟ್ ದೇ ಆರ್ ನಾಟ್ ಎಮೋಷ್ನಲಿ ಕನೆಕ್ಟೆಡ್ ವಿತ್ ಈಚ್ ಅದರ್. ಹಾಗಾಗಿ ಅಲ್ಲೆಲ್ಲ ಒಂದು ಓಲ್ಡ್ ಏಜ್ ಹೋಮ್ಸ್ ಇದೆಯಲ್ಲ, ಅದೆಲ್ಲ ಸಿಸ್ಟಮ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾರೆ. ಇಟ್ಸ್ ಅ ವೆರಿ ಐರಾನಿಕಲ್ ಸಿಚುಯೇಷನ್ ಅಂತ ತಿಳಿಸ್ತಾರೆ. ಅಪ್ಬ್ರಿಂಗಿಂಗ್ ಆಫ್ ಚಿಲ್ಡ್ರನ್,
ಸೊ ಮಕ್ಕಳನ್ನ ಹೇಗೆ ಒಂದು ವಸ್ತುಗಳ ಹಾಗೆ ಕಾಣ್ತಾರೆ ಇಂಗ್ಲೀಷ್ ಪೀಪಲ್. ಅವ್ರಿಗೆ ಯಾವುದೂ ಒಂದು ಪ್ರಾಮಿನೆನ್ಸ್ ಕೊಡಲ್ಲ. ಇದೇ ರೀತಿ ಇರಬೇಕು, ಹೀಗೆ ಇರಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹೇಗೆ ಮಾಡ್ತಾರೆ. ಆ್ಯಂಡ್ ಮೋರ್ ದ್ಯಾನ್ ಚಿಲ್ಡ್ರನ್ಗಿಂತ ಅನಿಮಲ್ಸ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನು ಹೇಳ್ತಾರೆ. ಜೊತೆಲಿ ರಷ್ಯನ್ಸ್ ಆರ್ ವೆರಿ ಡಿಫ್ರೆಂಟ್. ದೇ ಟ್ರೀಟ್ ಚಿಲ್ಡ್ರನ್ ಹ್ಯಾಸ್ ದೇರ್ ಮೀನ್ಸ್ ಮಕ್ಕಳನ್ನ ದೇವ್ರ ಥರ ಕಾಣ್ತಾರೆ, ತುಂಬ ಪ್ರಾಮಿನೆನ್ಸ್ ಕೊಡ್ತಾರೆ, ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಹಾಗಾಗಿ ಮಕ್ಕಳು ತಂದೆ ತಾಯಿಗಳಿಗೆ ಅಷ್ಟು ಪ್ರೀತಿನೇ ಕೊಡ್ತಾರೆ ಅನ್ನೋದನ್ನು ಹೇಳ್ತಾರೆ. ಸೊ ಬೆಸ್ಟ್ ಸ್ಕೂಲ್ಸ್, ಕಿಂಡರ್ ಗಾರ್ಡನ್ಸ್, ಟಾಯ್ ಶಾಪ್ಸ್, ವಿಚ್ ಎವರ್ ಇಸ್ ದೇರ್ ಫಾರ್ ಚಿಲ್ಡ್ರನ್, ಇಟ್ ಈಸ್ ದೇರ್ ಇನ್ ರಷ್ಯಾ ಅನ್ನೋದನ್ನ ಇಡೀ ವರ್ಲ್ಡ್ ಮೀನ್ಸ್ ಒಪ್ಪುತ್ತೆ. ಸೊ ದಟ್ಸ್ ಹೌ ಇಟ್ ಶೋಸ್ ಹೌ ಮಚ್ ದೇ ಲವ್ ದೇರ್ ಚಿಲ್ಡ್ರನ್ ಅನ್ನೋದನ್ನು ಹೇಳೋವಂಥದ್ದು. ದೆನ್ ಕಮಿಂಗ್ ಡೌನ್ ಟು ದ ಪೊಲಿಟಿಕಲ್ ವ್ಯೂಸ್ನ ಮಾತಾಡ್ತಾ ಮುಂಚೆನೂ ಮೆನ್ಷನ್ ಮಾಡ್ತಾರೆ KPS ಮೆನನ್. ಈ ಯಾರು ಇಬ್ಬರು ರಷ್ಯನ್ಸ್ ಇರಿದ್ರೆ ದೇ ನೆವರ್ ಟಾಕ್ ಅಬೌಟ್ ದ ಪಾಲಿಟಿಕ್ಸ್ ಆಫ್ ದ ಸ್ಟೇಟ್. ಅವರ ಪಾಲಿಟಿಕ್ಸ್ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ, ಮಾತಾಡೋದು ಇಲ್ಲ. ಆದರೆ ಬ್ರಿಟಿಷ್ ಪೀಪಲ್, ಇಂಗ್ಲೀಷ್ ಮ್ಯಾನ್ ಯಾರು ಸಿಕ್ಬಿಟ್ರೆ ಅವರು ಮಾತಾಡೋದು ಮೇನ್ ಕಾನ್ವರ್ಸೇಷನ್ ಅವ್ರದ್ದು ಏನಾಗಿರುತ್ತೆ, ದಿಸ್ ಇಸ್ ಪಾಲಿಟಿಕ್ಸ್. ಏನಾಗ್ತಿದೆ, ಏನು ಹೋಗ್ತಾ ಇದೆ, ಅದ್ರ ಬಗ್ಗೆನೇ ಡಿಸ್ಕಷನ್ ಜಾಸ್ತಿ ಇರುತ್ತೆ ಹೊತ್ತು ಇನ್ನೇನೂ ಇರಲ್ಲ ಅನ್ನೋದನ್ನು ತಿಳಿಸ್ತಾರೆ. ದೆನ್ ಅದರ್ ಪ್ರಾಕ್ಟೀಸಸ್, ಮೇಜರ್ ಆ್ಯಂಡ್ ಮೈನರ್ ಪ್ರಾಕ್ಟೀಸಸ್ ಆಫ್ ಬೋತ್ ಕಂಟ್ರೀಸ್, ಅವರ ಒಂದು ಸ್ವಭಾವ, ನಡತೆಗಳು, ಅವರ ಒಂದು ಭಾವನೆಗಳು ಎಲ್ಲದನ್ನು KPS ಮೆನನ್ನ ನಮಗೆ ಪರಿಚಯಿಸ್ತಾರೆ. ಸೊ ವಿ ಫೀಲ್ ದ್ಯಾಟ್ ವಿ ಗಾಟ್ ಟು ನೋ ಹೂ ಇಂಗ್ಲೀಷ್ ಮ್ಯಾನ್ ಅಂದರೆ ಹೇಗಿರ್ತಾನೆ, ರಷ್ಯನ್ ಅಂದರೆ ಹೇಗಿರ್ತಾನೆ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಈ ಆರ್ಟಿಕಲಲ್ಲಿ. ಲಾಸ್ಟಿಗೆ ಕೊನೆಗೆ ಪೊಲಿಟಿಕಲ್ ವ್ಯೂಸಿಗೆ ಮತ್ತೆ ಬಂದರೆ ನಾವು USSR ಅಂದರೆ ದಿಸ್ ಸೋವಿಯತ್ ಯೂನಿಯನ್, ರಷ್ಯಾ ಇದೆಯಲ್ಲ, ಅಲ್ಲಿ ದೆರ್ ಇಸ್ ನೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಟು ಕ್ರಿಟಿಸೈಸ್ ದ ಪಾಲಿಟಿಕ್ಸ್ ಆಫ್ ದ ಸ್ಟೇಟ್. ಅದಕ್ಕೋಸ್ಕರ ಜನ ಹೆದರ್ತಾರೆ ಮಾತಾಡಲಿಕ್ಕೆ, ಅವರಿಗೊಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲ. ಅಲ್ಲಿ ಬ್ಯೂರೋಕ್ರಸಿ ಇದೆಯಲ್ಲ, ಅದು ತುಂಬ ತೀವ್ರವಾಗಿ ನಡ್ಕೊಳ್ತಾ ಇದೆ. ಯಾರು ಹೀಗೆ ಧ್ವನಿ ಎತ್ತಿದ್ರು, ಏನೋ ಕಂಪ್ಲೇಂಟ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಡೇ ಅವ್ರನ್ನ ಕರೆಸಿ ಇನ್ವೆಸ್ಟಿಗೇಟ್ ಮಾಡೋದು, ಅವ್ರನ್ನ ಕ್ವೆಶನ್ ಮಾಡೋದು, ಎಲ್ಲ ಪ್ರೋಸೆಸ್ಸು ನಡೀತಾ ಹೋಗುತ್ತೆ. ಸೊ ಪೀಪಲ್ ಡೋಂಟ್ ವಾಂಟ್ ಟು ಮೀನ್ಸ್ ಗೆಟ್ ಇನ್ ಟು ಆಲ್ ಸಚ್ ಟ್ರಬಲ್ಸ್. ಸೊ ದೇ ನೆವರ್ ವಾಂಟ್ ಟು ಟಾಕ್ ಅಬೌಟ್ ದ ಪೊಲಿಟಿಕಲ್ ಮೀನ್ಸ್ ಆಸ್ಪೆಕ್ಟ್ಸ್ ಅನ್ನೋದನ್ನು ಹೇಳ್ತಾರೆ. ಸೊ ದಿಸ್ ಇಸ್ ಅಗೇನೆಸ್ಟ್ ಪ್ರೆಸಿಡೆನ್ಷಿಯಲ್ ಆರ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ದಿಸ್ ಇಸ್ ಅ ಬ್ಯಾಡ್ ಥಿಂಗ್ ಅನ್ನೋದು, ಬ್ಯಾಡ್ ಥಿಂಗ್ ಇನ್ ಪ್ರಾಕ್ಟೀಸ್ ಅನ್ನೋದನ್ನು KPS ಮೆನನ್ ಅದೊಂದು ನೆಗೆಟಿವ್ ಆಸ್ಪೆಕ್ಟ್ನ ರಷ್ಯನ್ ಬಗ್ಗೆ ಹೇಳ್ತಾ, ಅವರು ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡೋ ಇಂಟೆನ್ಷನ್ ಇರಲಿಲ್ಲ, ಮತ್ತು ಮಾತಾಡಬಾರ್ದಿತ್ತು ಅಂತ ಈ ಒಂದು ಆರ್ಟಿಕಲ್ನ ಎಂಡಪ್ ಮಾಡ್ತಾರೆ. ದಿಸ್ ಇಸ್ ಹೌ ಇಟ್ ಎಂಡ್ಸ್ ಅಪ್. ಸೊ ಎಸ್, ದಟ್ಸ್ ವಾಟ್ ರಿಗಾರ್ಡಿಂಗ್ ದ article written by KPS Menon, and these are the difficult words. Okay, diplomat, ಇದನ್ನೆಲ್ಲ ಹೇಳ್ತಾ ಹೋದೆ. ಡಿಪ್ಲೊಮ್ಯಾಟ್ ಇಸ್ ಅನ್ ಆಫೀಸರ್ ರೆಪ್ರೆಸೆಂಟಿಂಗ್ ಎ ಕಂಟ್ರಿ ಬೋರ್ಡ್. ಓಕೆ, ಆ ಕಂಟ್ರಿ ಅಬ್ರಾಡಲ್ಲಿ ನಮ್ಮನ್ನು ಒಬ್ಬರು ರೆಪ್ರೆಸೆಂಟ್ ಮಾಡೋಕ್ಕೆ ಇರೋವಂಥ ಅಂಬಾಸಿಡರ್ಗೆ ನಾವು ಡಿಪ್ಲೊಮ್ಯಾಟ್ ಅಂತ ಹೇಳ್ತೀವಿ. ದೆರ್ ಆರ್ ಮೆನಿ ಅದರ್ ಡಿಫಿಕಲ್ಟ್ ವರ್ಡ್ಸ್. ಸೊ ಗೋ ಥ್ರೂ ದ ಮೀನಿಂಗ್ ಆಫ್ ಇಟ್, ಗೆಟ್ ಟು ನೋ ಇಟ್, ಸೊ ಇಟ್ ವಿಲ್ ಮೇಕ್ ಯು easy to read and understand the article. And this is the part, this is the MCQ. So this also makes you ಎಷ್ಟು MCQ ಅಲ್ಲಿ to answer these MCQs you must read the article. Okay, so that's the end of the sessions of the semester and of this chapter. Read out the text, get ready for the exams in a good way, and all the best for your